ಹಾಯ್ ನಮಸ್ಕಾರ ಎಲ್ಲರಿಗೂ. ತುಂಬಾ ಜನ DM ಮಾಡಿ ಕೇಳ್ತಾ ಇದ್ರಿ, ಸಿಸ್ಟರ್ ನಿಮ್ ಕೋಳಿ ಪೋಟ್ರಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ರತ್ತ. ಅದ್ರ ಬಗ್ಗೆ ಇವತ್ತ ಡೀಟೇಲ್ಸ್ ಆಗಿ ತಿಳ್ಕೊಂಡ ಬರ್ರಿ. ಮೊದಲು ಈ ಪೋಟ್ರಿ ಸೈಜ್ ಬಂದ್ಬಿಟ್ಟು 150 ಫೂಟ್ ಉದ್ದು ಮತ್ತು 32 ಫೂಟ್ ಅಡಾಗಲು. ಈ ಸೈಜ್ ದಾಗ ಮಿಕ್ಸ್ ಮಾಡಿ ನಾ ಈ ರೂಮ್ ಸೈಜ್ ಹೇಳಿನ್ ನೋಡ್ರಿ. ಈ ರೂಮ್ ದಿನಾಲ್ ತೆಗ್ದಿರುವ ತತ್ತೇನ, ಚೀಲ್ನ ಮತ್ತ ಕಾದೇನ ಬೇಕಾದ ವಸ್ತುಗಳನ್ನ ಇಡ್ಲಾಕತ್ತ ಇದೊಂದು ರೂಮ್ ಮಾಡಿರೋದು. ಈ ಪೋಟ್ರಿ ಇರೋದು 2 ಮಜಲ್ದ್ ನೋಡ್ರಿ. ಕೆಳಗ ಹತ್ರದ ವೇಸ್ಟ್ ಬೀಳಾಕ ಮತ್ತ ಮೇಲೆ ಕೋಳಿಗಳು ಇರ್ತಾವ. ಈಗ ನಾವು ಕೋಳಿಗಳಿಗೆ ದಿನಾಲು ಏನ್ ಹಾಕ್ತೇವೆ ಅಂದ್ರೆ ನಾವು ಒಮ್ಮೆ ಬಕ್ಕಳಷ್ಟ ಗೊಂಜಾಳನ ಒಡೆದಿಟ್ಟಿರ್ತೀವಿ. 4 ಚೀಲ ಗೊಂಜಾಳ PC ಅಂತ ಒಂಥರ ಕಾದಿ ಸಿಗ್ತೈತಿ, ಮತ್ತು 50 kg ಮಾರ್ಬಲ್ ಮತ್ತು ವೀನ್ ಪೌಡರ್ ಅಂತ ಸಿಗ್ತೈತಿ. ಈ ತರ ಇವ್ 4 ಸೇರಿ ನಾವು ಮಿಕ್ಸ್ ಮಾಡಿ ಇಟ್ಟಿರ್ತೀವಿ. ನಮ್ಮ ಟೋಟಲ್ 5,000 ಕೋಳಿಗಳು ಇದಾವು. ದಿನಕ್ಕೆ ಒಂದೊಂದು ಮೊಟ್ಟೆ ಹಾಕ್ತಾವು. ಅಂದ್ರೆ 121, 22 ಅಥವಾ 23 ತನ ಟ್ರೇ ತತ್ತಿ ಹೊಣ್ತಾವು. ಒಂದ್ ಟ್ರೇದಾಗ ನಾವು 30 ತತ್ತಿ ಹಾಕಬಹುದು. ಅಂದ್ರ ದಿನಕ್ಕೆ 3,500ದಿಂದ 4,000ವರೆಗೂ ತತ್ತಿನ ಹೊಣ್ತಾವು. ಒಂದೊಂದು ಕೋಳಿನ ತತ್ತಿ ಹಾಕ್ಲಕ್ಕ ಹೆಚ್ಚು ಕಮ್ಮಿ ಮಾಡಬಹುದು. ಇದು ನೋಡ್ರಿ ಕಾದ್ ಹಾಕೋದು. ಮೊದಲು ನಾವು ಕೈದಿಂದ ಹಾಕ್ತಿದ್ವು, ಅದ ಟೈಮ್ ಬಾಳ್ ಬೇಕಾತು. ಅದ್ರ ಸಂಬಂಧ ಈ ತರ ಗಾಢ ಮಾಡ್ಸಿದ್ವಿ. ಒಂದ್ಸಲ ಈ ಗಾಢ ತುಂಬ್ರೆ 2 ದಿನ ಹೋಗುತ್ತೆ ನೋಡ್ರಿ. ನಾವು ದಿನದಾಗ 2 ಸಲ ಕಾದಿ ಹಾಕ್ಬೇಕಾಗ್ತತಿ. ಬೆಳಗ್ಗೆ 6 ಗಂಟೆಗೆ ಮತ್ತು ಮಧ್ಯಾಹ್ನದಾಗ 3ರಿಂದ 3:30ವರೆಗೆ ಹಾಕ್ಬೇಕಾಗ್ತತಿ. ಇಲ್ಲಿ ದಿನಾಲು ರೂಟಿಂಗ್ ಏನಂದ್ರ 2 ಸಾರಿ ಕಾದಿ ಹಾಕೋದು ಮತ್ತೆ ಎಲ್ಲಾ ತತ್ತಿನ ಕಂಪಲ್ಸರಿ ತೆಗಿಯೋದು. ರೌಂಡ್ ಹಾಕಿ ಕೋಳಿಗಳನ್ನ ನೋಡಿಕೊಳ್ಳೋದು. ಕೋಳಿಗಳಿಗೆ ಏನಾರ ಪ್ರಾಬ್ಲಮ್ ಆಗಿರ, ಕಾಲು ನೋವು ಆಗಿದ್ರೆ, ಕಣ್ಣು ಪ್ರಾಬ್ಲಮ್ ಆಗಿದ್ರೆ ಅದೊಂದು ಜಾಳ್ಗಿದಿಂದ ತೆಗೆದ ಹೊರಗೆ ಬಿಡ್ಬೇಕಾಗ್ತತಿ. ಇದು ನೋಡ್ರಿ ಕೋಳಿಗಳು ನೀರು ಕುಡಿಯೋದು. ಕೋಳಿಗಳಿಗೆ ಹೀಟ್ ಭಾಳ ಇರ್ತೈತಿ, ಅವ್ರು ಪದೇ ನೀರು ಕೊಡ್ತಾವ. ಅದಕ್ಕೆ ಈ ತರ ವ್ಯವಸ್ಥೆ ಮಾಡಿಬಿಟ್ಟಿದ್ವು ನೋಡ್ರಿ. ಒಂದೊಂದು ತತ್ತಿ ಹೆಂಗ್ ಹೋಗ್ತಾವ ಅಂತ ಕೇಳ್ತಾ ಇದ್ರಿ. ಅದು ಸೀಸನ್ ತಕ್ಕಂಗ ಇರ್ತೈತಿ. ಈಗ ಸದ್ಯಕ್ಕಂತೂ ಒಂದ್ ತತ್ತಿಗೆ ₹6 ಬೆಲೆ ಐತಿ. ನಮ್ ಟೋಟಲ್ ಪೋಟ್ರಿ ಕಟ್ಲಾಕ 20 ಲಕ್ಷ ಖರ್ಚಾಗೈತ್ರಿ. ಮತ್ತ ಕೋಳಿ ತರೋದು ಅದ್ ಬೇರೆ. ಒಂದ್ ಕೋಳಿ ತರ್ಲಾಕ ₹210 ಕೊಟ್ಟ ತಂದದ್ವು. ಅದ್ ತಂದ 1 ತಿಂಗಳ ಅಥವಾ 2 ತಿಂಗಳಲ್ಲಿ ತತ್ತಿ ಹಾಕ್ಲಾಕ ಸ್ಟಾರ್ಟ್ ಮಾಡ್ಬಿಡ್ತಾವು. ನನಗೆ ಈ ತರಾನು ಪ್ರಶ್ನೆ ಮಾಡಿದ್ರಿ, ಪೋಟ್ರಿ ಮತ್ತು ಜಾಬ್ 2 ಮಾಡ್ಲಾಕ ಆಗ್ತೈತಿನಂತ. ಮಾಡ್ರೆ ಆಗ್ಬೋದು, ಆದ್ರೆ ಒಂದ್ ಕೆಲಸ ಇಲ್ಲಿ ಅಂತೂ ಕಾಯಂ ಒಬ್ಬ ಮನುಷ್ಯ ಬೇಕಾಗ್ತಾನ್ರಿ. ಪೋಟ್ರಿ ನೋಡ್ಲಾಕ ಹಂಗ ಅನಿಸ್ತೈತಿ ಅಂತ ಕರೆ ಇಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇರ್ತೈತಿ ನೋಡ್ರಿ. ಇದ್ರದ ಲಾಭ ಐತಿಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಬಿಸ್ನೆಸ್ ಅಂದ್ರೆ ಯಾವಾಗಲೂ ಒಂದ್ ಹೆಜ್ಜೆ ಮೇಲ್ಪಟ್ಟದ್ರಿ. ಬಿಸ್ನೆಸ್ದಾಗ ನಾವ ರಾಜ ಆಗಿರ್ತವ್ರಿ. ಲಾಭ ಐತ್ರಿ, ಮನಸ್ ಕೊಟ್ಟು ಮಾಡಿದ್ರೆ ಬೇಕಾದ ಆಗ್ತೈತ್ರಿ. ಲಾಭ ಇರ್ತೈತ್ರಿ. ಲಾಭ ಇದ್ದಾಗ ಅಷ್ಟೊಂದು ಅಮೌಂಟ್ ಲಕ್ಷಾಂತರ ಹಾಕಿ ನಾವು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿರೋದು. ಮತ್ತೇನ್ರ ಡೌಟ್ ಇದ್ರ ಕಮೆಂಟ್ ಮೂಲಕ ತಿಳಿಸಿ. ಆದ್ರೆ ಇನ್ನೊಂದು ವಿಡಿಯೋ ಮಾಡೋಣ. ನಮಸ್ಕಾರ.